ಬ್ರಹ್ಮಾಂಡವನೇ ಒಯ್ದಾಣಿಸುವ ಕಡುಗಲಿ Subscribe. Please subscribe. ನೀನು ಅಖಿಲ ಜನಾರ್ದನ ಭುವನ ಬ್ರಹ್ಮಾಂಡವನೇ ಒಯ್ದಾಡಿಸುವ ಕಡುಗಲಿ ನೀನು ಗಗನ ಪಾತಾಳ ಲೋಕದಲಿಹ ಸಮಸ್ತ ಹುತಬಲ ಹತಿರತರನ್ನು ಜಯಿಸಿದೆ ಹೇ ದೇಶವಾದರೂ ನಿನ್ನ ದೇಶದಲ್ಲಿವದಲ್ಲದೆ ಪ್ರಸಿದ್ಧ ಭೀಷ್ಮರನ್ನು ಗೆಣಿದೆ ಅರ್ಚನ ಕೃಷ್ಣ ಪ್ರಸಿದ್ಧ ಭೀಷ್ಮರನ್ನು ಗೆಣಿದೆ ಭಲೆ ಭಲೆ ವಿಜಯನೇ ಎನ್ನುತ್ತಾ ಭಲೆ ಭಲೆ ವಿಜಯನೇ ಎನ್ನುತ್ತಾ ಹೇ ವಸುರರೆಲ್ಲ ಕೊಂಡಾಡುವರಲ್ಲದೆ ಅರವಿಂದ ಭವ ಪುರಂದಾದಿಗಳು ಸರಿಯೇ ಗರುಡ ಗಂಧರ್ವ ಕಿನ್ನರನು ಸರಿಯೇ ಈ ದಿನ ಸಮರದಿ ಸಮಸಪ್ತಕರನ್ನು ಗೆಲದು ಘನಕೀರ್ತಿ ಕಳಿಸಿದೆಯೋ ವಿಜಯ ವಿಜಯ ಸತ್ಕುಲ ತಿನ್ನದ ಪ್ರಭಾಕರನ್ನು ಪ್ರಾರ್ಥಿಸುವ ರೂಪಿಸಿದ ಪ್ರಬಲ ನೆಲರೆ ಗಿರಿದಿ ಅಸುರ ಫಲ ನೇಟೆ ಈ ತ್ರಿಭುವನಗಳು ನಿನಗೆ ಯಾರು ಸಾಟಿ ಇನ್ಯಾವ ನಿರ್ಮಲ ನಾರಾಯಣ ಯಾವ ಪಡುಬಡರೆಂಬ ಕುರು ಕಟಕರೆಂಬ ಹತಡರ ಪೈಕಿ ಸುಕಟನೆನಿಸಿದ ನೀನೇ ಮೇಟಿ ಸೈ ಬಲ ಬಲ ಕುಟಿಲ ಮತಿಯುತನಾದ ಕೌರವನೆಂಬ ಕುಲಕಂಟಕನಾದ ಮುಕುಟವರ್ಧನರು ಚೆಲ್ಲಾರಿ ಸಮಸಪ್ತಕರೆಂಬ ಸಾಹಸವೆಂಬ ಸಾಗರವಂ ಸರ್ರೈಸುವುದು ಅದು ಎಲ್ಲ ನಿನ್ನ ಹಂತ ಕಾರಣದಿಂದ ಅಲ್ಲವೇನು ಕೃಷ್ಣ ಅರ್ಚನ ನಾರಾಯಣ ದಸದಿಸ ತಟಂಗಳು ನಿಷ್ಕೀರ್ತಿಯನ್ನೇ ಸಂಪಾದಿಸಿ ಬಲ 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 ಬೀಳುವಿದ್ದಲ್ಲಿ ನೀನೇ ಮಹಾಪ್ರವೀಣ ಭುಜ ಬಲರ್ದಂಡ ಕೋದಂಡ ಪಾಂಡಿತ್ಯನಾದ ಧನುರ್ವಿದ್ಯದವರು ಆದರೂ ಪ್ರಮುಖರೆಂಬ ಸಮಸಪ್ತಕರ ನಿಮ್ಮುಖ ಮಾಡಿ ಕ್ರಮದಿಂದ ಗೆದ್ದ ಬಳಿಕ ನಮ್ಮೊಳಿದ್ದ ಕೊಡುವ ಕದನ ಪ್ರಸಿದ್ಧರು ಇನ್ಯಾರಿರೋರು ನಾರಾಯಣ ಜಯಾಂಗನನ್ನು ಒಲಿಸುವ ಸುರ ನರ ಗರುಡ ಗಂಧರ್ವಳಿ ನಿನಗೆ ಸರಿಯಾರು ಇನ್ನಾವನಿರುವನು ನಾರಾಯಣ ಅಕಸ್ಮಾತ್ ನಾವಿಲ್ಲಿರುವ ದಾಟಕ್ಕೆ ಓಡಿನ ನಮ್ಮ ಬಾಳಕ್ಕೆ ನಿಮ್ಮ ಇಷ್ಟದಂತಾಗಲಿ ಕೃಷ್ಣ ಅಜ್ಞಾನಂದತನ ಸಂಘ ವಿಚ್ಛೇದನ ಯುವಕರ ನೋಡಿ ಹಿಬ್ರಾಜಿಸುವ ಅಹೇ ಮುರಹರ ಗಾಂಧಿವಿ ಸುಜ್ಞಾನಿಜಿ ಪ್ರಾಪ್ತ ಮತಿಯುತನೇ ಮತ್ತು ವಿಜ್ಞಾಪನೆಯನ್ನು ಹಾಲಿಸೈ ಕೃಪಾಕರ ಹೇಳ ಪಾರ್ಥ ನಾರಾಯಣ ಅರ್ಚನ ತಮ್ಮ ಕೃಪ ಕಟಾಕ್ಷ ಎಂಬ ಬಾಹುಬಲದಿ ಲಕ್ಷ್ಯವಿಲ್ಲದ ಸಮಸಪ್ತಕರೆಂಬ ಮಚ್ಚುಕಗಳನ್ನು ತಕ್ಷಣವನ್ನು ಶಿಕ್ಷಿಸಿ ರಣವೀಕ್ಷಕನೆಂಬ ದಕ್ಷಕನೆನ್ನಿಸಿದನು ಹೌದೇನು ರಾಕ್ಷಸ ಅಂತಕನಾದ ಪಕ್ಷಿವಾಹನನೇ ಸೇತುವಾಹನನೇ ಇಂದಿನ ಅವಧಿ ಜಯಲಕ್ಷ್ಮಿಯರನ್ನು ಪಾಣಿಗ್ರಹ ಮಾಡಿದೆನು ಬಲ್ಲಿದನಾದ ಪುಲ್ಲಲೋಚನೆ ಪಾರ್ಥ ಪರಬಲವನ್ನು ತಲ್ಲಣಿಸುವಂತೆ ಕುರುಬಲ ಬಲದೊಳಗೆ ಬಿದ್ದದವರು ಬಲ್ಲಿದನಾದ ಕರ್ಣನನ್ನು ಜಯಿಸಬೇಕೆಂಬ ಎಲ್ಲ ಮನ ಉಲ್ಲಾಸವನ್ನು ಮುಂದರಿದು ನಿನ್ನು ಸೈ ಬಲ 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 ನಾರಾಯಣ ಕುಲಹೀನನಾದ ಕರ್ಣನನ್ನು ಎಲ್ಲ ಶಸ್ತ್ರ ಆಯುಧಗಳಿಂದ ಕೆಡಹಿ ರಣದೇವಿಯ ಸಂಭೂತರಾಗಿ ವಿಜಯಾಂಗಿನಿಯನ್ನು ಒಲಿಸದೆ ಬಿಡದೇನು ಮುರವೈರಿ ಭಕ್ತರ ತಾರಿ ಅರ್ಜುನ ನಾರಾಯಣ ಕರ್ಣನು ಮಹಾಬಲವಂತನು ಅವನ್ಯಾವ ಸೂರನು ನಾರಾಯಣ ಎಲೆ ಮರುಳೆ ಗಾಂಡೀವಿ ಅರ್ಜುನ ನಾರಾಯಣ ಎಲೆ ಮರುಳೆ ಗಾಂಡೀವಿ ಕರ್ಣನು ಶಸ್ತ್ರ ತೇಜನೋ ಕರ್ಣನೋ ಅರ್ಜುನ ನಾರಾಯಣ ಎಲೆ ಮರುಳೆ ಗಾಂಡೀವಿ
ಶಸ್ತ್ರ ತೇಜನೋ ಕರ್ಣನೋ ಅಸಮವೀರನೋ ಸೂರ್ಯನ ಪುತ್ರನೋ ಅರ್ಜುನ ಕೃಷ್ಣ ಅಸಮವೀರನೋ ಸೂರ್ಯನ ಪುತ್ರನೋ ಹತನ ಸೆರೆದ ಘಾತಗೆ ಭೂಮಿ ಬಿರಿದು ಕಾನನವೇ ಗಡಗಡನೆ ನೊಡಗಿತು ಕಾನನವೇ ಗಡಗಡನೆ ನೊಡಗಿತು ಈ ಕಥಾ ಅರ್ಜುನ ಅವನ ಪರಾಕ್ರಮವನ್ನು ಎಲ್ಲಂತ ಗಂಡುಗಲಿಯ ಮುಂದೆ ಕೊಚ್ಚಿಕೊಳ್ಳಬೇಡ. ಅವನು ಮಹಾಬಲಶಾಲಿ ಅರ್ಜುನ. ಕೃಷ್ಣ ಅರ್ಜುನ ನೀನು ಇಲ್ಲದ ಸಮಯದಲ್ಲಿ ಗಿರಿಜಾ ರಮಣರೊಡನೆ ಅದ್ಭುತವಾದ ಯುದ್ಧ ಮಾಡಿ ಈ ಪಾಸು ಪ್ರಶಸ್ತ್ರವನ್ನು ಪಡೆದುಕೊಂಡು ಬಂದಿರುವನು ನಾರಾಯಣ. ಅರ್ಜುನ ಕೃಷ್ಣ ಅವನು ಪರಶುರಾಮನಲ್ಲಿ ಯುದ್ಧವನ್ನು ಕಳೆದವನು. ಕೃಷ್ಣ ಅರ್ಜುನ ಅವನ ಪರಾಕ್ರಮವನ್ನು ಎಲ್ಲಂತ ಗಂಡು ಮಂದಿಯ ಕೊಚ್ಚಿಕೊಂಡಿಯ ಮಹಾವೀರನು ಅರ್ಜುನ. ಅವನು ಅಂತ ಪರಾಕ್ರಮಿಯಾಗಿದ್ದರೆ ಹಿಂದಕ್ಕೆ ದ್ರುಪದನು ರಾಜನು ನಿರ್ಮಿಸಿದ ಮಚ್ಚಂತ್ರವನ್ನು ಭೇದಿಸದೆ ಹಿಂದಕ್ಕೆ ಓಡಿವಾದವನು ಆ ಕುಲಹೀನನಾದ ಕರ್ಣನು ಇನ್ನೊಬ್ಬ ಮಚ್ಚಾಲ ಕರ್ಣನವನು. ಎಲೆ ಮರುಳೆ ಗಾಂಡೀವಿ ಶಸ್ತ್ರ ತೇಜನೋ ಕರ್ಣನೋ ಕಾನನವೇ ಗಡಗಡನೆ ನೊಡಗಿತು ಆ ಧೀರನ ನಿಲ್ಲಿಸುವುದೇನೋ ತರವಲ್ಲ ನಿನಗೆ ಫಲ್ಗುಣ. ಫಲ್ಗುಣ ಅರ್ಜುನ ನಾರಾಯಣ ನಿನ್ನ ವನಗರ್ಜನೆ ಆಗಿರಲಿ. ದುರ್ಜನನಾದ ದುರ್ಯೋಧನಿಗೆ ಬಲಭುಜನಾದ ಕರ್ಣನನ್ನು ಕೆಳಗಡೆ ಬಿಡುವನೆಂದು ಹೇಳಿದೆಯಲ್ಲ. ಹಾಗಾದ್ರೆ ನೀನೇನು ಯಮಧರ್ಮನೇನು? ನಾನೇನು ಯಮಧರ್ಮನಲ್ಲ, ಸಹಜ. ನಮ್ಮ ಅಗ್ರಜನಾದ ಧರ್ಮಜನಿಗೆ ಯಮನು ತಂದೆ ಎನ್ನಿಸಿದ ಕಾರಣ ನನಗೊಂದು ಪಕ್ಷದಲ್ಲಿ ತಂದೆಯಾಗಬಲ್ಲನು. ಹೌದೇನು? ಆತನ ಹಂತಕ್ಕರನಿಂದ ಕುಲಹೀನನಾದ ಕರ್ಣನನ್ನು ಜಯಿಸಿದ ಬಿಡಲೇನು ನಾರಾಯಣ. ಅಧಿಕ ಬಲ ದೃಢ ಅರ್ಜುನ ನಾರಾಯಣ. ನಿನ್ನ ಪೌರುಷವನ್ನು ನೀವದಳಬೇಡ ಕರ್ಣ ಕುಲಹೀನನು ಅನ್ನಬೇಡ ಜಾತಿ ಮತವನ್ನು ನೀ ಎಣಿಸಬೇಡ. ಅರ್ಜುನ ನಾರಾಯಣ ನಿನ್ನ ಪೌರುಷವನ್ನು ನೀವಗಳಬೇಡ ಕರ್ಣ ಕುಲಹೀನನು ಬೇಡ ಜಾತಿ ಮತವನ್ನು ನೀ ಎಣಿಸಬೇಡ ಕರ್ಣ ಕುಲಹೀನನು ಬೇಡ ಜಾತಿ ಮತವನ್ನು ನೀ ಎಣಿಸಬೇಡ ನಿನ್ನ ಪೌರುಷವನ್ನು ನೀವಗಳಬೇಡ. ಸರ್ವವು ಜಾತಿಯ ಜನ ಸಾಯುವುದು ಸಾಯದ ಕುಲವಿದು ಶ್ರೇಷ್ಠವು ಯಾವುದು? ಅರ್ಜುನ ನಾರಾಯಣ ಹೇಳೋಣ ಕೇಳು. ಚೆನ್ನಾಗಿ ಹೇಳು ಪರಮಾತ್ಮನೇ. ಯಾವ ಸರ್ವವು ಜಾತಿಯ ಜನ ಸಾಯುವುದು ಸಾಯದ ಕುಲವಿದು ಶ್ರೇಷ್ಠವು ಯಾವುದು? ಸತ್ತ ಧರ್ಮದಿ ನಿತ್ಯನೇ ಮದಿ. ಅರ್ಜುನ ಪರಮಾತ್ಮನೇ ದೇವಕೀ ಮನೆಯ ದೇವ ಚೆನ್ನಾಗಿ
ಎನ್ನಬೇಡ, ಜಾತಿ ಮತವನ್ನು ನೀ ಎಣಿಸಬೇಡ. ಅರ್ಜುನ, ನಾರಾಯಣ, ಕರ್ಣನನ್ನು ಕುಲಹೀನನವನೆಂದು ವ್ಯಾಸಬೇಡ. ಹೃದಯತಕ್ಕೆ ಪರಮಾತ್ಮ ಪರಾಕ್ರಮಶಾಲಿ ಎಂಬ ರತ್ನವು ತಾವ ಕುಲದಲ್ಲಿ ಹುಟ್ಟಿದರೇನು? ತನ್ನ ನಿಜ ಬಲದಿಂದ ಸರ್ವರನ್ನು ಜಯಿಸಿ ತಾನು ರಾಜನಾಗಲರೇನೋ ಕಿರೀಟಿ. ಲಕ್ಷ್ಮೀಕಾಂತನೇ, ಸುಭದ್ರಾಕಾಂತನೇ, ಪಂಥದಿಂದ ಕರ್ಣನ ತಲೆಯನ್ನು ಗಗನಾಂತರಕ್ಕೆ ಹಾರಿಸದಿದ್ದರೆ ಕುಂತಿದೇವಿಯ ಹಬ್ಬನಗರ ಉತ್ತರದಲ್ಲಿ ಹುಟ್ಟಿ ಸಾರ್ಥಕವೇನು ನಾರಾಯಣ? ನೋಡು ನೋಡಿ ಎನ್ನಯ ಭುಜಬಲದ ತ್ರಾಣ. ಫಲ 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 ಸ್ವಚಾಚಿ ಆಗಲ್ಲ. ಹದಿಯೇಗೆ ಪರಮಾತ್ಮ ಭಾವನಾದರೇನು? ಲೋಕದಲ್ಲಿ ತಾನು ಜಯಿಸುವ ಶಕ್ತಿದ್ದ ಕಾಲಕ್ಕೂ ಮುಂಚಿತವಾಗಿ ತನ್ನ ಶಕ್ತಿಯನ್ನು ವ್ಯರ್ಥಪಡಿಸಬಾರದು. ಪಾರ್ಥ, ದುರದೋಳು ನೀನೇ ಅದು ಸಮರ್ಥ. ಛಲಜಾಕ್ಷನೇ, ಕಲಿಪಾರ್ಥನೆ, ಕಲಹದೋಳು ಕರ್ಣನನ್ನು ಗೆಲ್ಲಿವೆನೆಂದು ಮೊದಲೇ ಶಪಥ ಮಾಡಿ ಈ ನಾಲಿಗೆಯಿಂದ ನುಡಿದಿರುವೆನು. ಅದು ನನಗೆ ತಿಳಿಯಲಿಲ್ಲ ಅರ್ಚನ. ನುಡಿದ ನುಡಿ ಸದೆಯಾದರೆ ಈ ಜಡದೇಹವನ್ನು ಅಗ್ನಿಯೊಳಗೆ ಕೆಡದ ಬಿಡಬಲ್ಲನೇನು ಕಡಲ ಸೈನ? ಕೇಳುವೇನು ಈ ಪಾರ್ಥನ ವಚನ. ಅರ್ಜುನ, ನಾರಾಯಣ, ಅರ್ಜುನ, ಜನಾರ್ದನ, ಕರ್ಣನನ್ನು ಜಯಿಸಲು ನಿನಗೆ ಅಷ್ಟೊಂದು ಆತುರವೇನು? ಹೌದು ಪರಮಾತ್ಮ. ಸೈರಿಸು ಸೈರಿಸು ಆತುರ ವಿಜಯ ನಡೆಸುವೆನೆಂದಯ ನುಡಿಯ. ಸೈರಿಸು ಆತುರ ವಿಜಯ ನಡೆಸುವೆನೆಂದಯ ನುಡಿಯ. ನೀಗೈದ ಛಲವು ಆಗುವುದು ಜಯವು, ಬಿಡು ನೀ ಮನದಲ್ಲಿ ಭಯವೋ. ಸೈರಿಸು ಆತುರ ವಿಜಯ ನಡೆಸುವೆನೆಂದಯ ನುಡಿಯ. ಅರ್ಜುನ, ಕುಲಹೀನನಾದ ಕರುಣ ಅವನವಸಾಸ ದುರಿಣ, ಜಗದೊಳಗೆ ನಿನ್ನ ಸಮಾನ ಸರಿಯಾರು ಕಾಣನ. ಅರ್ಜುನ, ಕುಲಹೀನನಾದ ಕರುಣ ಅವನವಸಾಸ ದುರಿಣ, ಜಗದೊಳಗೆ ನಿನ್ನ ಸಮಾನ ಸರಿಯಾರು ಕಾಣನ. ಭುವನದಲ್ಲಿ ನೀನ ಸಮರ್ಥ, ತ್ರೈಲೋಕ ಗೆಲದಿಯು ಪಾರ್ಥ. ಭುವನದಲ್ಲಿ ನೀನ ಸಮರ್ಥ, ತ್ರೈಲೋಕ ಗೆಲದಿಯು ಪಾರ್ಥ. ವೀರನೇ ವಿಜಯನೇ ಕಡುಬಲಿ ಪಾರ್ಥನೆ, ಸೈರಿಸು ಆತುರ ವಿಜಯ ನಡೆಸುವೆನೆಂದಯ ನುಡಿಯ. ಬಲ ಬಲ ಕಲಿಪಾರ್ಥನೆ, ಜಗತ್ಕರ್ತನೆ, ಕರ್ಣನನ್ನು ಗೆಲ್ಲುವೆನೆಂದು ನೀನು ಛಲದಿಂದ ಮಾಡಿದ ಪ್ರತಿಜ್ಞೆಯನ್ನು ನಾಲಿಗೆಯಿಂದ ನುಡಿದ ನುಡಿ ಮಾತ್ರ ಸತಿ ಮಾಡದೆ ನಡೆಸಿಕೊಡುವೆನು. ಇಲ್ಲವಾದರೆ ಇಲ್ಲವಾಯಿತೆ ಎನ್ನ ತಲೆಗೆ ಕುಂದು ಬರುವುದು. ಮಾಡುವುದಿನ್ನೇನು ಫಲ್ಗುಣ? ಸಮಸತ್ತಕರು ಕಾಳಗವನ್ನು ತೆಗೆಸಿ ತಮ್ಮ ತಮ್ಮ ನೆಲೆನೆಗೆ ತೆರೆದರು. ಮರಳಿಸಿ ನಮ್ಮ ಶಿಬಿರಕ್ಕೆ ರಥವನ್ನು ಬಿಡುವೆನು ಫಲ್ಗುಣ. ಹೋಗೋ ನಿರೀಕ್ಷಣ. ಅಪ್ಪೋ ನಿಶ್ಚಿಂತನಾದ ಲಕ್ಷ್ಮೀಕಾಂತನೇ, ಸುಭದ್ರಾಕಾಂತನೇ, ಮನ್ಮನೋ ಸಂತಕ್ಕೆ ಸಮಸಪ್ತಕರನ್ನು ಜಯಿಸಿದ ನಮ್ಮ ಸಂತೋಷವು ಉತ್ಪತ್ತಿಯಾಗಿ ಹೃದಯವಾಗದಂತೆ ಕಾರಣವೇನು?
ಸಮ್ಮತವಾದ ದುರ್ಲಕ್ಷಣಗಳು ಈ ಎನ್ನ ಮನಸ್ಸಿಗೆ ತೋರುವುದಕ್ಕೆ ಸಂಶಯವೇನು? ಅದು ನನಗೆ ತಿಳಿಯದ ಪಾರ್ಥ. ನಿಷ್ಕಾರಣವಾಗಿ ನೇತ್ರಂಗಳೋಳು ತನ್ನಷ್ಟಕ್ಕೆ ತಾನೇ ನೀರ್ನಾದ ಲಕ್ಷ್ಮೀಕಾಂತನೇ, ಸುಭದ್ರಾಕಾಂತನೇ, ಮನ್ಮನೋ ಸ್ವಂತಕ್ಕೆ ಸಮಸಪ್ತಕರನ್ನು ಜಯಿಸಿದೆ. ನಮ್ಮ ಸಂತೋಷವು ಹೃದಯವಾಗಿ ಉತ್ಪತ್ತಿಯಾಗದಂತಿರುವುದಕ್ಕೆ ಕಾರಣವೇನು? ಅದು ನನಗೆ ತಿಳಿಯದು ಪಾರ್ಥ. ಅಯ್ಯೋ, ಚಿಂತಾಸ್ಮತವಾದ ದುರ್ಲಕ್ಷಣಗಳು ಈ ಎನ್ನ ಮನಸ್ಸಿಗೆ ತೋರುವುದಕ್ಕೆ ಸಂಶಯವೇನು? ಅಯ್ಯೋ, ನಿಷ್ಕಾರಣವಾಗಿ ನೇತ್ರಂಗಳೋರು ತನ್ನಷ್ಟಕ್ಕೆ ತಾನೇ ನೀರ್ಗರಿಯುತ್ತಿರುವವು. ಗದ ಸ್ವರಕ್ಕೆ ಸಿಲುಕಿ ಮಾತುಗಳು ಹೊರಬೀಳುವವು. ಜಠರದೊಳು ಶೋಕಾಗ್ನಿಯು ತಗ್ಗನ ಉರಿಯದ್ದು ಹೊರಸೂಸುತ್ತಲಿದೆ. ಮುಷದ ಶರಂಗೋಳು ಹೊಡಲೋಳು ಹುರಿದಂತಾಗಿ ಉಸಿರಾಡುವುದಕ್ಕೆ ಹುಪ್ಪಸವಾಗಿ ತೋರುವುದು. ಪರಿತಾಪವು ಮುಸುಕಿ ಮನಮರಗಿ ಕಳವಳಿಸುತ್ತಿರುವುದು. ದಶೆ ದಶೆಗೆ ನೋಡಲು ಕಣ್ಣಿಗೆ ಕತ್ತಲು ಮುಸುಕಿ ಧೈರ್ಯವು ಹಡಗುವುದು. ಹಸುರಾರಿಯೇ, ಇದು ಏನು ಬೆಸಸನಿಗೆ ಬಲಿಸಲು ಬೇಡ, ಇದು ಏನು ಆಶ್ಚರ್ಯವೋ ಮುರಹರಿಯೇ. ಅರ್ಜುನ, ನಾರಾಯಣ, ಎಲ್ಲ ಸಾರಥಿ, ಎಲ್ಲ ಸಾರಥಿ ಮಾಡಿದನೋ ಒಂದು ವ್ಯಕ್ತಿ. ಇದೇ ಕೊಲದಲ್ಲಿ ಪಾರ್ಥನಿಗೆ ತಿಳಿಸುವನು ಇವನ ಮಗನದ ಮರಣದ ಸಂಗತಿ. ಹಳೆಯನಾದ ಅಭಿಮಾನನ ಅಳೆದ ಸಂಗತಿಯನ್ನು ಇವನಿಗೆ ಹೇಳಬಾರದು. ಬರಬೇಕು. ಏಳು ಲಕ್ಷಣವೇ ಎನ್ನ ಮೇಲೆ ಕೋಪ ಭರಿತನಾಗುವನು. ಏನು ತಿಳಿದನಂತೆ ಇವನ ಕಳಬಳಿಕೆಗೆ ಸ್ವಲ್ಪ ಉಪಚಂತನೆ ಪಡೆಯುವನು. ಎಲೈ ಧನುಂಜಯನೇ, ಸರ್ವ ಪ್ರಜ್ಞನೇ, ಸತ್ರ ಭದ್ರರಾದ ಸಮಸಪ್ತಕರನಿದ್ದವನ ಕಾದಾಡಿ ಯುದ್ಧದ ಆಯಾಸದಿಂದ ಈಗಾಗಿರಬಹುದು. ನಿನ್ನ ನುಡಿಗಳನ್ನು ಮಾತ್ರ ಎಂದಿಗೂ ನಂಬಲಾರೆನೋ ಕೃಷ್ಣ. ಸುಲಕ್ಷಣಗಳೇನಿಗೆ ಪ್ರಾಪ್ತವಾದ ಬಳಿಕ ದುರ್ಲಕ್ಷಣಗಳು ಎಂದಿಗೆ ತೋಚದ ಪಾರ್ಥ. ದುರದೋಳು ನೀನೇತಿ ಸಮರ್ಥ. ಅಹೋ, ಹಮ್ಮು ಜಾಕ್ಷನಾದ ಸಾಂಬಸಕನೇ, ಸೇತುವಾನನೇ, ಯುದ್ಧದ ಆಯಾಸದಿಂದ ಹೀಗಾಗಿರಬಹುದೆಂಬ ನಿನ್ನ ನುಡಿಗಳನ್ನು ಮಾತ್ರ ಎಂದಿಗೂ ನಂಬಲಾರೆನೋ ಬೇಗನೆ. ಅದು ನನಗೆ ತಿಳಿಯಲು ಪಾರ್ಥ. ಅದು ಏತಕ್ಕೆಂದರೆ, ಅದು ಏತಕ್ಕೆ ಪಾರ್ಥ, ಅದು ಏತಕ್ಕೆಂದರೆ, ಅದು ಏತಕ್ಕೆ ಪಾರ್ಥ. ಇಂದಕ್ಕೆ ಇಂದ್ರ ಕಿಲಾದ್ರಿಯಲು ಚಂದ್ರಧರರೊಡನೆ ಬಂದೂರವಾದ ಕಾಳಗವನ್ನು ಮಾಡಿದನು. ಇಂದ್ರನ ಪುರಕ್ಕೆ ದಾಳಿಯನ್ನಿಟ್ಟು ಮದಂಡರಾದ ನಿವಾತಕ ಕವಚಕರೆಂಬ ರಕ್ಕಸರನ್ನು ಒಕ್ಕಲಿಕ್ಕೆ ಸುರಾಸುರರು ನಿರ್ಮಿಸಿದ ಮಚ್ಚಂತ್ರ ಮೇಲಿಸಿ ಸರಿದರಗಳ ಮಕುಟವನ್ನು ಈ ಭೂಮಿಗೆ ಬಾಗುವಂತೆ ಮಾಡಿದನು. ಬಲ ಬಲ ಬಲ. ಕೃಷ್ಣ, ಅರ್ಜುನ, ಕುರುಮಂಡಲೇಶನ ಬಲವೆಲ್ಲ ಹಿಂದೆ ಬಿಡುವ ಪಿಚಂಡಿಯಂ ಕಟ್ಟಿಕೊಂಡೈದು ಸಮಯದಲ್ಲಿ ಚಿತ್ರಶನಂ ಖಂಡನದೊಳಗೆ ಕಾದಾಡಿ ಗೆಲ್ಲಿದನು. ಬಲ ಬಲ ಪಾರ್ಥ. ರೋಷ ಭೀಷಣನಾದ ತಾತನಾದ ಕಲಿ ಭೀಷ್ಮನನ್ನು ಕಥನದೊಳಗೆ ಕಾದಾಡಿ ಗೆಲ್ಲಿದನು. ಹೌದೇನು? ಕಾಲದೊಳು ಹುದಯಿಸದ ಯುದ್ಧದ ಆಯಾಸವು ಹಿಂದೆ ತಕ್ಕೆ ಉದ್ಭವಿಸುತ್ತದೆ ಮಧುಸೂದನ. ಇದು ಮಾತ್ರ ಕಥನದ ಆಯಾಸವಲ್ಲವೋ ಪದ್ಮಾಕ್ಷರೇ? ಇದರ ಮರ್ಮವನ್ನು ಮುದದಿಂದ ತಿಳಿಪೇಳು ಎನ್ನದೆ ಬೇಗನೆ. ಅದು ನಿನಗೆ ತಿಳಿಯದ ಪಾರ್ಥ. ನಿನಗೆ ತಿಳಿಯದ ಕಾರ್ಯವು ದಾವದಿರುವುದು ನಾರಾಯಣ. ಇದೇ ನೋಡು ವಿಜಯ, ಈ ಕೊಳದ ಸೌಂದರ್ಯ. ಇದರಳು ನಾವು ಸ್ನಾನವಗೈದರೆ ಪರಿಹರವೋ ನಮ್ಮ ಮೊನೆಯತೆಯ, ಪರಿಹರವೋ ನಮ್ಮ ಮೊನೆಯತೆಯ. ಅರ್ಜುನ, ನಾರಾಯಣ, ಇದೇ ನೋಡು ವಿಜಯ, ಈ ಕೊಳದ ಸೌಂದರ್ಯ. ಇದರಳು ನಾವು ಸ್ನಾನವಗೈದ ಪರಿಹರವೋ ನಮ್ಮ ಮೊನೆಯತೆಯ, ಪರಿಹರವೋ ನಮ್ಮ ಮೊನೆಯತೆಯ, ಪರಿಹರವೋ ನಮ್ಮ ಮೊನೆಯತೆಯ. ಇದೇ ನೋಡು
ಮರಿ ಮೀನುಗಳಿಂದ ಪರಿಶೋಭಿಸುವುದು ಕೊಳಲಾನಂದ. ದೇವಕಿಸನೇನು ಚೆನ್ನಾಗಿ ತಳಿಸುವ ಮರಿ ಮೀನುಗಳಿಂದ ಪರಿಶೋಭಿಸುವುದು ಕೊಳಲಾನಂದ. ಉಭಯರು ನಾವು ಸ್ನಾನವಗೈದರೆ ಉಭಯರು ನಾವು ಸ್ನಾನವಗೈದರೆ ಮನಕಾಗುವುದು ಆನಂದ, ಮನಕಾಗುವುದು ಆನಂದ. ಇದೇ ನೋಡು ವಿಜಯ ಈ ಕೊಳದ ಸೌಂದರ್ಯ. ಇದರಲ್ಲೂ ನಾವು ಸ್ನಾನವಗೈದರೆ ಪರಿಹರವೋ ನಮ್ಮ ಮೊನೆಯತೆಯ, ಪರಿಹರವೋ ನಮ್ಮ ಮೊನೆಯತೆಯ, ಪರಿಹರವೋ ನಮ್ಮ ಮೊನೆಯತೆಯ. ಅರ್ಜುನ, ನಾರಾಯಣ, ಇದು ನನಗೆ ಕಳದಾಯಸಿವೆನೋ ನನಗೆ ಮಾತ್ರ ತಿಳಿಯಲಾರದು. ನಿಮಗೆ ತಿಳಿಯದ ಕಾರ್ಯವು ದಾವದಿರುವುದು ಪರಮಾತ್ಮ. ಇಲ್ಲಿ ನೋಡು, ಸಲ್ಲಲಿತ ಮನೋ ಉಲ್ಲಾಸಗೊಳ್ಳುವಂತೆ ಈ ಸರೋವರದಲ್ಲಿ ಒಂದು ಕೊಳೆ ಇರುವುದು. ಮರಿ ಮೀನುಗಳಿಂದ ಕಂಗೊಳಿಸುವುದು. ಎಲ್ಲಿ ನೋಡಿದರೂ ಕಮಲಗಳಿಂದ ಪರಿಶೋಭಿಸುವುದು. ನವರತ್ನಗಳಿಂದ ನಿರ್ಮಿಸಿದ ಸೋಪಾನಗಳಿಂದ ಒಡಗೂಡಿ ಸುಂದರವೇ ಕಂಗೊಳಿಸುವ ಸರೋವರ. ಅರ್ಚನ, ನಾರಾಯಣ, ನಿನ್ನಂತೆ ನನಗೂ ಸಹ ಆಯಾಸವಾಗಿರುವುದು. ಈ ಸರೋವರದಲ್ಲಿ ಸ್ನಾನವನ್ನು ಗೈದರೆ ಆಯಾಸವನ್ನು ಪರಿಹಾರ ಆಗುವುದೇನೋ ಫಲ್ಗುಣ. ಜಲಸ್ಥಾನಕ್ಕೆ ಗೋಣಡಿ ಕ್ಷಣ. ಶ್ರೀಕೃಷ್ಣ, ನಿನ್ನ ಇಷ್ಟದಂತೆ ಹೋಗೋಣ ನಡಿ. ಮಧುಕೈಟ ಮುರವರ್ಧನ ಯದುಕುಲೋದ್ಧಾರಣ. ಎಲ್ಲ ಸಾರಥಿ, ಎಲ್ಲ ಸಾರಥಿ, ನಿಮ್ದು ಇದು ಕಲದ ಆಯಾಸವೇನೋ ನನಗೆ ಮಾತ್ರ ತಿಳಿಯಲಾರದು. ನಿಮಗೆ ತಿಳಿಯದ ಕಾರ್ಯವು ದಾವದಿರುವುದು ಪರಮಾತ್ಮ. ಮಾಡುವೆನು ನೋಡು ಒಂದು ವ್ಯಕ್ತಿ. ಇದೇ ಕೊಲದಲ್ಲಿ ಪಾರ್ಥನಿಗೆ ತಿಳಿಸುವನು ಇವನ ಮಗನದ ಮರಣದ ಸಂಗತಿ. ಹೌದು ದೇವ. ಫಲ್ಗುಣ, ಪರಮಾತ್ಮನೇ, ಸ್ವಲ್ಪ ಈ ಕೊಳವನ್ನು ನೋಡುವಂತನಾಗು. ನೋಡಿದನು ಕೃಷ್ಣ. ಮರಿ ಮೀನುಗಳಿಂದ ಮರಿ ಮೀನುಗಳಿಂದ ಕಾದ ಎಷ್ಟು ಮನೋಹರವಾಗಿ ಕಾಣುವುದು ನೋಡು. ಅರ್ಜುನ, ಜನಾರ್ದನ, ಮುತ್ತಿನಂತೆ ವಿಸ್ತರಿಸುವ ಮಚ್ಚಗಳನ್ನು ನೋಡು. ನೋಡಿದನು ಪರಮಾತ್ಮ. ಒಂದು ಮರಿ ಮೀನಿಯು ತನ್ನ ಎತ್ತವರ ಹತ್ತಿರ ಇರದೆ ಬಲವತ್ತನಾದ ಮೀನುಗಳೊಡನೆ ಕಾದಾಡುವ ರೀತಿಯನ್ನು ನೋಡು. ನೋಡಿದನು ಕೃಷ್ಣ. ಅರ್ಜುನ, ನಾರಾಯಣ, ಅದು ನೋಡು ನೋಡು. ಬಲಿಷ್ಠರಲ್ಲಿ ಮೀನುಗಳನ್ನ ತನ್ನ ವೃತರಮದ ರೆಕ್ಕೆಗಳಿಂದ ಲೆಕ್ಕವಿಲ್ಲದೆ ಧರಾಧರಿಸಲ್ಪಟ್ಟಿತು ನೋಡು. ಅರ್ಜುನ, ನಾರಾಯಣ, ಬಲ ಬಲ ಬಲ. ಅವಿವೇಕ ಶೂನ್ಯರಾದ ಮತ್ಸ್ಯಗಳಿಗೆ ಇಷ್ಟೊಂದು ರೋಷಾತ್ಮವಾಗಿರಲು ಇನ್ನು ವಿವೇಕ ಸೂರರಾದ ನರೇಂದ್ರರಿಗೆ ನಮಗೆಷ್ಟು ಮಾತ್ರ ಇರಬೇಕು. ಅರ್ಜುನ, ನಾರಾಯಣ, ಅಯ್ಯೋ ಅಯ್ಯೋ ಪಾಪ ಪಾಪ ನೋಡಿದೀಯಾ? ಮಿಕ್ಕುಳದ ಮಚ್ಚಂಗಳ ಒಂದುಗೂಡಿ ಏಕಕಾಲದಲ್ಲಿ ಆ ಸಣ್ಣ ಮರಿಯನ್ನು ಮುಚ್ಚಿದವ ನೋಡು. ನೋಡಿದನು ಕೃಷ್ಣ. ಆ ಸಣ್ಣ ಮರಿಯನ್ನು ಮುಚ್ಚಿದವ ನೋಡು. ಅಯ್ಯೋ, ಪರರ ಮಾತನ್ನು ಕೇಳಿ ಕೋತಿಯಂತೆ ಹಾರಾಡುವ ಮತ್ತೊಂದು ಮೀನು ಎತ್ತಲಿಂದ ಬಂದು ಆ ಸಣ್ಣ ಮರಿ ಮೀನಿನ ಕೈಗಳನ್ನು ಕತ್ತರಿಸುವ ರೀತಿಯನ್ನು ನೋಡು. ನೋಡಿದನು ಪರಮಾತ್ಮನೇ. ಅರ್ಜುನ, ನಾರಾಯಣ, ಈಗ ಅದು ದೊಡ್ಡ ಮೀನುಗಳೊಡನೆ ಅಡ್ಡವಾದ ಮೋಸ ಕೃತ್ಯವೆಂದು ಸತ್ಯವೆಂದು ತಿಳಿದು ತನ್ನ ವೈರಿಗಳಾದ ಮೀನು ಕಡೆ ಸಮೋದ ಕಡೆಗೆ ಬಾಲವನ್ನು ಮಾಡಿ ಹಾ ಹಾ ಪರಮೇಶ್ವರ ಭಕ್ತೋದ್ಧಾರ ತಂದು ದಿವಾಕರ ಎಂದು ತನ್ನ ಹಸವನ್ನು ಬಿಟ್ಟಂತಾಯ್ತು ನೋಡು. ಅರ್ಜುನ, ನಾರಾಯಣ, ಆ ಮರಿ ಮೀನಿನ ತಂದೆಯೋ ಇಲ್ಲವೋ ತಾತನೋ ಎಷ್ಟು ರಭಸದಿಂದ ಬರುವನು ನೋಡು. ನೋಡಿದನು ಪರಮಾತ್ಮನೇ. ಆ ರಭಸದ ಆರ್ಭಟಕ್ಕೆ ಸರೋವರಲ್ಲಿದ್ದ ವೈರಿಗಳ ಮೀನುಗಳ ನಿರ್ನಾಮ ಮಾಡಿ ಆ ಸರೋವರಕ್ಕೆ ರಾಜನಂತಿದ್ದು ಮಗನ ಹೆಸನವನ್ನು ಬಿಟ್ಟು ಎಷ್ಟು ಸುಖದಿಂದಿರುವನು ನೋಡು. ಅರ್ಚನಾ, ನಾರಾಯಣ, ಕಾರಣ ನಾವು ಕೂಡ ಇಂಥಬ್ಬ ಸರೋವರದಲ್ಲಿ ಸ್ನಾನವನ್ನು ಮಾಡಿ ಇತರ ಆಯಾಸವನ್ನು ಪರಿಹರಿಸಕಮನ ಪಾರ್ಥ ಮುಂದೆ ತಿಳಿದು ನೋಡುವ ಇದರ ಅರ್ಥ. ಶ್ರೀಕೃಷ್ಣ, ನಿನ್ನ ಇಷ್ಟದಂತೆ ಹೋಗೋಣ ನಡಿ. ಮಧುಕೈಟ ಮುರವರ್ಧನ ಯದುಕುಲೋದ್ಧಾರಣ. ಮುಣಿಬಿಡಂತ ನೀರೇ.
ಎಲ ಸಾರಥಿ, ಪಾರ್ಥನು ಸಂಪೂರ್ಣ ನೀರಿನೊಳಗೆ ಮುಳುಗಿದಾಗ ಆಯಿತು. ನವೋವಾಣಿಯ ಶಬ್ದದಂತೆ ಅಭಿಮಾನನ ಮರಣದ ಸಂಗತಿಯನ್ನು ಇವನ ಕರಣಗಳಿಗೆ ಕೇಳುವಂತೆ ಮಾಡುವೆನು. ವಿಜಯನೇ ಮಾಡಿದನು ನಿನ್ನ ಸುತನು ನಿಜ ಸಕಟ ಈ ಹೊರಲಿ. ವಿಜಯನೇ ಮಾಡಿದನು ನಿನ್ನ ಸುತನು ನಿಜ ಸಕಟ ಈ ಹೊರಲಿ. ಚದುರತಾದಿಗಳೊಡನೆ ಹಗೋರತರವಾದ ಯುದ್ಧವ ಮಾಡಿ ಕಡೆಗೆ ಮರಣವಾದನು ಪಾರ್ಥ. ಪಾರ್ಥ ಎಲೈ ಸುರೇಂದ್ರನಂದನನೇ, ನಿನ್ನ ತನೆಯನಾದ ಅಭಿಮಾನನು ಚಕ್ರಬಿಂಬದ ಕೋಟೆಯನ್ನು ಪಕ್ಕು ಷಡುರಾದಿಗಳನ್ನು ಮುರಿದನು ಅವರ ಸೊಕ್ಕು. ಕೌರವರ 100 ಬೆಲೆಗಳ ಅರಿದು ವೀಡಾಡಿದನು. ಸುರ ನಲಯರ ಚೆಲುವಿಂಗೆ ತಾಮನವಲದು ವೀರ ಸ್ವರ್ಗ ಲೋಹಣನಾದನು ಪಾರ್ಥ. ಹೀಗಾಗಿತ್ತು ನೋಡು ನಿನ್ನ ಮಗನದ ಅನರ್ಥ. ಅಯ್ಯೋ ಶಿವ ಶಿವ, ಇದು ಏನು ದುರ್ಭವ! ಶಕಟ ಯುವದಲ್ಲಿ ಮಕುಟ ವರ್ತನನಾದ ಅಭಿಮನ್ಯುವನು ಕೌರವರ ಬಲನಿಕರದೊಳಗೆ ಮಡಿದನೆಂದು ಆಕಾಶವಾಣಿ ಧ್ವನಿಯಾಯಿತೆ. ಅಯ್ಯೋ ಹರ ಹರ, ಗಾಜಯಾದನೇ ಮಗನು, ಗಾಜಯಾದನು. ಅಕಟಕಟ ಇನ್ನೇನಿದೆ, ಎಲ್ಲ ಸಂತೋಷ ಎಂಬ ಸಾಗರವು ಸರ್ರನೆ ಬಸಿದು ಹೋದಂತಾಯಿತು. ತತ್ಕಾರಣ ಕೇಶವ, ಇದು ಏನು ಎನ್ನಗೆ ಒಮ್ಮಿಂದ ಒಮ್ಮೆಯಿಂದ ಹೊಸದಳವಾದ ಶೋಕಾಗ್ನಿ ಉದಯಿಸಿತೆಂದು ಈ ಮಾಯಾ ವೇಷಿಯನ್ನು ಕೇಳಿದರೆ ನನ್ನ ಮಾಚಿದನೆ. ಅಯ್ಯೋ ಹಸುರಾರಿಯೇ, ಹಸುರಾರಿಯೇ, ನೀರಿನೊಳಗೆ ಉಸಿರಾಗದಂತೆ ಯಾತಕ್ಕೆ ಮುಳುಗಿರುವೆ? ಹೇಳು ಹೇಳು ಬೇಗನೆ, ಎನ್ನಗೆ ಮಗನ ವ್ಯಸನಮಂ ಸಂಕಟಿಸು ಮುರವರ್ತನ. ಈ ಜನ್ಮವೇ ಸಾಕು ಸಾಕು ಲೋಕೇಶ, ಇನ್ನನ್ನು ಮಾತ್ರ ಇಲ್ಲಿಗೆ ಕರೆತಂದು ಮಾಡಿಯಲೋ ಮೋಸ. ಏನು ಆಶ್ಚರ್ಯ! ಕುಂತಿ ಪುತ್ರನ ಪಾರ್ಥ, ನಾವೀರುವರು ಸರೋವರದಲ್ಲಿ ಸ್ನಾನವನ್ನು ಗೈಯುವ ಸಮಯದಲ್ಲಿ ಬಿಕ್ಕಿ ಬಿಕ್ಕಿ ದುಃಖಿಸುವುದಕ್ಕೆ ಕಾರಣವೇನು? ನಿನ್ನ ಮುಖಾರವಿಂದಲೂ ಕಂದಿ ಕುಂದಿ ಕಣ್ಣೆಗಳಿಗೆ ಕಮ್ಮನಿಯನ್ನು ಗರಿಯುವುದಕ್ಕೆ ಕಾರಣವೇನು? ಅರ್ಚನಾ, ನಿನಗೆ ದಾವ ತೊಂದರೆ ಬಾರದೆ ಕಾದುಕೊಂಡು ಬಂದಿದ್ದೇನು ನಾನು. ಇದೇನು ನಿನ್ನ ಸಂಶಯನ್ನು ಮುಂದೆ ಹೇಳಿ ಇಂದ್ರತನಯ, ಈ ಶ್ರೀಕೃಷ್ಣನಿರಲು ನಿನಗೆ ಬಂದಿರುವುದೇನೋ ಭಯ? ಪಾರ್ಥ ಪಾರ್ಥ ಅರ್ಚನಾ, ಸುಖ ತಕೋ ಪಾರ್ಥ ಜಲದಲ್ಲಿ ಸ್ನಾನವ ಸಮಯ ಅದು ಏನು ತಿಳಿಸೋ ವಿಜಯ.
ಕೊಳದಲ್ಲಿ ಸ್ನಾನವ ಸಮಯ ಅದು ಏನು ತಿಳಿಸೋ ವಿಜಯ ಹೇಳಲಾರಿಯ ಹೇಳಲಾರಿಯ ಸುಖವಿತ್ತಕೋ ಪಾತ ಸುಖವಿತ್ತಕೋ ತಪವಿತ್ತಕೋ ಸುಖವಿತ್ತಕೋ ಕುಂತಿ ಪುತ್ರನ ಪಾರ್ಥ ನಾವೀರುವರು ಸರೋವರದಲ್ಲಿ ಸ್ನಾನವನ್ನು ಗೈಯುವ ಸಮಯದಲ್ಲಿ ಬಿಕ್ಕಿ ಬಿಕ್ಕಿ ದುಃಖಿಸುವುದಕ್ಕೆ ಕಾರಣವೇನು? ನಿನ್ನ ಮುಖಾರವಿಂದಲೂ ಕಂದಿ ಕುಂದಿ ಕಣ್ಣಿನೊಳಗೆ ಕಮ್ಮನನ್ನು ಗರಿಯುವುದಕ್ಕೆ ಕಾರಣವೇನು? ನಿನಗೆ ದಾವ ತೊಂದರೆ ಬಾರದಂತೆ ಕಾದುಕೊಂಡು ಬಂದಿದ್ದೇನು ನಾನು. ಇದೇನು ನಿನ್ನ ಮನಸ್ಸಿನ ಸೊಪ್ಪೆಯನ್ನು ಮುಂದೆ ಪೇಲಿ ಇಂದ್ರತನಯ ಈ ಶ್ರೀಕೃಷ್ಣನಿರಲು ನಿನಗೆ ಬಂದಿರುವುದೇನೋ ಭಯ? ನಗದರನೇ ಅರ್ಜುನ, ಎನ್ನ ಮಗನು ಹಗಗಲ ಪದ್ಮ ಹಿಮದೊಳಗೆ ಮಡಿದನೆಂದು ಗಗನಧ್ವನಿಯು ಕೇಳಿ ತನ್ನಗೆ ಹೌದೇನು ಹೃದಯದೊಳ ಬುಗ್ಬುಗಲೆಂದು ತಕ್ಕಂಪಾರ ಮಾಡಲಾಯಿತು. ಅಯ್ಯೋ ಮನಸ್ಸಿಗೆ ಇನ್ನೇನಿದೆ, ಮಗನನ್ನು ಕಾಣಲಾರೆನೆಂದು ಮೃಗಗಳಲ್ಲಿ ಕಣ್ಣೀರು ಮಿತಮೀರಿ ಸುರಿಯುತ್ತಲಿದೆ. ಗಳಿಗೆ ಬಾಲಕನ ಮೋಹವನ್ನು ನೆನೆಸಿಕೊಂಡರೆ ಅಪ್ಪ ತಕ್ಕನ ಉರಿಯದ್ದು ಹೊರಸೂಸುತ್ತಲಿದೆ. ಜಗದೊಡೆಯನೇ ಅರ್ಜುನ, ನಗೆ ಮುಖದ ಮಗು ನಮ್ ನೋಡದೆ ನಾನೊಂದು ಕ್ಷಣ ಹರಗಳಿಗೆ ಜೀವಿಸಲಾರೆನು. ಖಗರಾಗಮನನೇ ಅರ್ಜುನ, ಈ ಭೂಭಾಗಗೋಸ್ಕರ ಕೌರವರೊಡನೆ ಕಾದಾಡಿ ಈ ಗಜನಗರವನ್ನು ಆಳಲಾರೆನು. ಪುತ್ರ ಶೋಕವಂತನಾಗಿ ಸಾರ್ಥಕವಿಲ್ಲದೆ ಈ ಪೃಥ್ವಿಯ ಮೇಲೆ ನಾನೊಂದು ಕ್ಷಣ ಹರಗಳಿಗೆ ಜೀವಿಸಲಾರೆನು. ಸತ್ಯನಿಧಿಯಾದ ಧರ್ಮಜನಲ್ಲಿಗೆ ಮಾತ್ರ ನಾನು ಸರ್ವತಾ ಬರಲಾರೆನು. ಕೃಷ್ಣ, ಅರ್ಜುನ, ಸಕಲವು ನೇನರಿತು ಬಲನಿಕರದೊಳಗೆ ಸುಕುಮಾರನು ಎಸಗುವ ವಿದ್ಯದ ಸಂಗತಿಯು ಮಾತ್ರ ಎನ್ನ ಮುಂದೆ ಉಸಿರಿದ್ದರೆ ಎನ್ನ ಹಸುಕೂಸಿಗೆ ಬೆಂಬಲವಾಗಿ ನಾವು ಹೋಗಿ ಅಪ್ಪ ಕೌರವರನ್ನಿಗೆ ತಿರುಮದಂತೆ ಮಾಡಿ ಶಿಶುವನ್ನು ಗಾಶಪಡಿಸಿದಂತೆ ಕರೆದುಕೊಂಡು ಬರ್ತಿದ್ದೆನು. ತಿಳಿಯಲಿಲ್ಲ ನಿನ್ನ ಮಾಯಾ ಮಂತ್ರವೆಲ್ಲ ಗೋಪಾಲ. ಅಭಿಮನ್ಯುವಿನ ಪ್ರಾಣಕ್ಕೆ ನೀನೇ ಮೂಲ. ಎಲ್ಲ ಅರ್ಜುನ, ಜನಾರ್ದನ, ವಿಜಯ ಪರಿದೆ ನೀ ಜರೆಯುವೆಯ ಎನ್ನಯ ಮಹಿಮೆಯ ನೀ ಮರತಿಯ ಸೈಸಾಲಾರೆನು ನಿಂದೆಯ ಫಲ್ಗುಣ ಕೃಷ್ಣ, ವಿಜಯ ಹರಿದೆ ನೀ ಜರೆಯುವೆಯ ಎನ್ನಯ ಮಹಿಮೆಯ ನೀ ಮರತಿಯ ಸೈಸಾಲಾರೆನು ನಿಂದೆಯ ವಿಜಯ ಪಾರ್ಥ ಜಗತ್ತಪ್ಪನೇ, ಹೇಳ್ತಿದ್ರು ಪಾಂಡವರೈವರು ಹಿತವನ್ನು ಬಯಸಿದೆ. ಪಾಂಡವರೈವರ ಹಿತವನ್ನು ಬಯಸಿದೆ. ಸತಸವಿ ನಿಮ್ಮಯ ರಥವನ್ನು ಹೊಡಿದೆ. ಪಾಂಡವರೈವರ ಹಿತವನ್ನು ಬಯಸಿದೆ. ಸತಸವಿ ನಿಮ್ಮಯ ರಥವನ್ನು ಹೊಡಿದೆ. ಸತಿಸುತರನು ಮನನ್ನು ನಿಮ್ಮಳು ದುಡಿದೆ. ಸತಿಸುತರನು ಮನತ್ತು ನಿಮ್ಮಳು ದುಡಿದೆ. ಕೂಲಿಯ ಆಳಂತೆ ನಿರುತರು ನಡೆದೆ. ಕೂಲಿಯ ಆಳಂತೆ ನಿರುತರು ನಡೆದೆ. ವಿಜಯ ಬರಿದೆ ನೀ ಜರೆಯುವೆಯ ಎನ್ನಯ ಮಹಿಮೆಯ ನೀ ಮರತಿಯ ಸೈಸಾಲಾರೆ ನಿಂದೆಯ.
ಜಗತ್ಕರ್ತನೆ, ನಿನಗಿಂತ ಅಜ್ಞಾನವು ಎತ್ತಲಿಂದ ಬಂದು ಆವರಿಸಿತು. ಎನ್ನ ಕಣ್ಣನೆಂದಲೇ ಬಂದಿತು ನಾರಾಯಣ. ಪ್ರಾಜ್ಞನೆಂದೆನಿಸಿದ ನಿನ್ನ ಸುಜ್ಞಾನವಲ್ಲ ಎತ್ತಲೋಗಿತು. ಎನ್ನ ಮಗನಿಂದಲೇ ಹೋಯಿತು ಪರಮಾತ್ಮ. ನಾವಿಲ್ಲದ ವೇಳದಲ್ಲಿ ನಿನ್ನ ತರಳನ್ನು ಕೌರವರೊಡನೆ ದೂರದ ಹಾತುರವಾಗಿ ಹೋದ ವರ್ತಮಾನವನ್ನು ಏಳೆಂದರೆ ನಾನೇನು ಹೇಳಲಿ? ನಿನಗೆ ತಿಳಿಯದ ಕಾರ್ಯವು ಇದಾವುದಿರುವುದು ಕೃಷ್ಣ. ಅರ್ಚನಾ, ನಾರಾಯಣ, ಕೂಲಿ ಇಲ್ಲದೆ ನಿಮ್ಮ ರಥವನ್ನು ಹೊಡೆದು ಕಾಲಾರಣ ಮಾಡುವ ಹಾಳಿಗೆ ಇಂಥ ಖಾಲಿ ಮಾತುಗಳನ್ನು ಆಡಿದೀಯಾ? ಅರ್ಚನಾ, ನಾರಾಯಣ, ನಿಮ್ಮ ಕಷ್ಟಗಳನ್ನು ಪರಿಹರಿಸುವುದಕ್ಕಾಗಿ ಬಿಟ್ಟಿಯ ಕೆಲಸ ಮಾಡುವವನ ಮೇಲೆ ಇಷ್ಟು ಕೋಪ ವ್ಯಾತಕ್ಕೆ ಪಾರ್ಥ ಅಭಿಮಾನನ ಕಾಣದವನ ಸಂಗತಿ ನೀನು ಆಡುವ ನುಡಿ ಅನರ್ಥ. ಫುಲ್ಲಲೋಚನೆ, ಅರ್ಜುನ, ನಿನ್ನ ಮಾಯಾ ಜಾಲದ ಗುಣವೆಲ್ಲ ನಾನು ಬಲ್ಲೆನು. ಹೌದೇನು? ನೀನು ಬಾಲಕನಾಗಿರುವಾಗಲೇ ತಂದೆ ತಾಯಿಯನ್ನು ಸೆರೆಮನೆಯಲ್ಲಿ ವಾಸ ಮಾಡಿಸಿದಿ. ಸೋದರ ಮಾವನಾದ ಕಂಸಾಸುರನ ಪ್ರಾಣವನ್ನು ಕೊಲ್ಲಿಸಿದಿ. ಅರ್ಜುನ, ಭಾವ ಮೈದುನನಾದ ರುಕ್ಮಾಂಗದನನ್ನು ನಿನ್ನ ಅಣ್ಣನಾದ ಬಲರಾಮನ ಕಡೆಯಿಂದ ಒಲಿಸಿದೆ. ಹಡೆದ ತಾಯಿಯಾದ ರೇಣುಕೆಯ ಮಾತೆಯ ತಲೆಯನ್ನು ಕೊಡಲಿಯಿಂದ ಈ ಪಡವಿಳಿಸಿದಿ. ಇಂದ್ರೇಶನೇ, ಲಕ್ಷ್ಮೀಕಾಂತನೇ, ಸುಭದ್ರಾಕಾಂತನೇ, ಕೇವಲ ಬಂಧುಗಳಿಗೆ ಮಾತ್ರ ಮೋಸಗಾರಿಕೆಯನ್ನು ಮಾಡಿದಂತ ಮಹಾ ಮಹಿಮನು ನೀನು. ಎಕ್ಕೋ ಚಿತ್ತ ನಿನ್ನ ಸೋದರ ಹಳಿಯನಾದ ಅಭಿಮನ್ಯುನ ಪ್ರಾಣವನ್ನು ಉಳಿಸುವೇನೋ ಮುರಹರಿ. ಯಾರಿಗೂ ತಿಳಿಯದೋ ನಿನ್ನ ಕಪಟದ ದಾರಿ. ಅರ್ಜುನ, ನಾರಾಯಣ, ಇಂಥ ನಿಷ್ಠೂರಗಳನ್ನು ಮಾತುಗಳನ್ನು ಆಡಬೇಕು ಪಾರ್ಥ. ನಾನೇನು ನಿಷ್ಠುರದ ಮಾತುಗಳನ್ನು ಆಡಿರೋದು ಬಿಡು ನಿನ್ನ ವಿತ ನುಡಿಯುವೀರನೆ ಕಲಿ ಪಾರ್ತನೆ ಕಲಿ ಪಾರ್ತನೆ. ಬಿಡು ನಿನ್ನ ವಿತ ನುಡಿಯುವೀರನೆ ಕಲಿ ಪಾರ್ತನೆ ಕಲಿ ಪಾರ್ತನೆ. ಅರ್ಜುನ, ಜಡಮತಿ ಕಂಸನ ಪದವಿಗೆ ಕೆಡವಿದೆ, ಪಡೆದ ತಾಯಿಯ ಶಿರವನ್ನು ಹಾರಿದೆ. ಜಡಮತಿ ಕಂಸನ ಪದವಿಗೆ ಕೆಡವಿದೆ, ಪಡೆದ ತಾಯಿಯ ಶಿರವನ್ನು ಹಾರಿದೆ. ಆದರೆ ನೀನೆಗೆ ಭೀಷ್ಮನಾಗೆಣಿದಿ, ಆದರೆ ನೀನೆಗೆ ಭೀಷ್ಮನಾಗೆಣಿದಿ. ತಂದೆಯ ವನವನ್ನು ತೆಗೆಸಿದಿ, ನೀನು ತೆಗೆಸಿದಿ. ಬಿಡು ನಿನ್ನ ವಿತ ನುಡಿಯುವೀರನೆ ಕಲಿ ಪಾರ್ತನೆ ಕಲಿ ಪಾರ್ತನೆ ಕಲಿ ಪಾರ್ತನೆ. ಕಡಗಲಿಯಾದ ಪ್ರಾರ್ಥನೆ. ಜಗತ್ಕರ್ತನೆ, ಬಿಡು ನುಡಿಗಳನ್ನು ಬಿಡು ನೀನು ಬೇಗನೆ. ಜಡಮತಿಯಾದ ಸೋದರ ಮಾವನಾದ ಕಂಸಾಸೂರನನ್ನು ಪಡವಿ ತಳಿಕೆ ಕೆಡವಿದೆ. ಶಕ್ತಿನಿಂದ ಬಂದ ರುಕ್ಮಾಂಗನ ಪ್ರಾಣವನ್ನು ಅಣ್ಣನಾದ ಬಲರಾಮನ ಕೈಗಳು ಸಿಲುಕಿದೆ. ಅರ್ಜುನ, ನಾರಾಯಣ, ಬಂದು ಬಾಂಧವರು ಅಚಿಸಿದನೆಂದು ಆಡಿದರೂ ನನಗೆ ಚಿಂತೆ ಇಲ್ಲ. ಎಲೆ ಅರ್ಜುನ, ಜನಾರ್ದನ, ನೀನೇಕೆ ನಿಮ್ಮ ತಾತನಾದ ಕಲಿಬೀಶ್ವರನ ಕಾದಾಡಿ ನೀನ್ಯಾತಕ್ಕೆ ಸಂಹಾರ ಮಾಡಿದಿ? ನಿನ್ನ ಪಾದದ ಹಂತಕರಣದಿಂದ ಸಂಹಾರ ಮಾಡಿದವು ನಾರಾಯಣ. ಎಲ ಅರ್ಜುನ, ನಾರಾಯಣ, ಇದು ಆಗಿರಲಿ. ನಿನ್ನ ತಂದೆಯಾದ ಇಂದ್ರಕಾಂಡವನ್ನು ನೀನ್ಯಾತಕ್ಕೆ ಜಗಿಸಿದಿ? ಅಗ್ನಿ ದೇವತೆಗೆ ಮಾತು ಕೊಟ್ಟ ಕಾರಣಕ್ಕೆ ಜಯಿಸಿದನು ಪರಮಾತ್ಮ. ನಿನ್ನ ಮನ ಬಂದಂತೆ ಮಾತನಾಡಿದರೆ ಬಂದ ಫಲವೇನು? ಆವಿಷ್ಯಮುದು ತಕ್ಷಣಕ್ಕೆ ದಾರು ಕಡೆಯಿಂದ ಮರಣವಿರೋದು, ಅದನ್ನು ತಪ್ಪಿಸಿಕೊಳ್ಳುವುದಕ್ಕೆ ಯಾರಿಗೂ ಸಾಧ್ಯವಾಗದು. ಅರ್ಜುನ, ಜನಾರ್ದನ, ಅವರವರ ಕರ್ಮಾನುಸಾರವಾಗಿ ಬರೆದ ಬ್ರಹ್ಮಲಿಖಿತಕ್ಕೆ ಧಾರ ಮಾಡುವುದೇನಿದೆ? ಫಲ್ಗುಣ, ಪರಮಾತ್ಮನೇ, ಅಭಿಮಾನದ ಸಂಗತಿ ತಿಳಿಯಬೇಕಾದರೆ ಧರ್ಮದ ನೆಲೆಗೆ ಹೋದರೆ ಸುತನ ನಿಜ ತಿಳಿಯಬಹುದು. ಗಾಂಡಿವಿ, ಬಿಡು ಬಿಡು ಯೋಚನೆ ಯಾತಕ್ಕೆ ಮಾಡಿವಿ? ಅಜ್ಞಾನ ಎಂಬ ಅಂಧಕಾರಕ್ಕೆ ಸುಜ್ಞಾನ ಎಂಬ ಸೂರ್ಯೋದಯನಾದ ಮುರಹರ.
ಕ್ಷೀರಾಬ್ದಿಯಲ್ಲಿ ಉದ್ಭವಿಸಿದ ಲಕ್ಷ್ಮಿ ಮನೋಹರ ಕರಿಪಾರ್ಥ ನೀನು ಭುವನ ಕುಕ್ಷಿಯಾಗಿಯೂ ಜಗತ್ಯಾಪಕನಾಗಿಯೂ ಸರ್ವಾಂತರಯಾಮಿನಿಯಾಗಿಯೂ ವೇದಂಗಳಿಗೆ ಸಿಲ್ಕದ ಮಹಾ ಮಹಿಮನಾಗಿಯೂ ಹಾ ನಿನಗರಿಯದ ಕಾರ್ಯದಾವುದು ನೀನು ಇಲ್ಲದುರ್ದಡೆ ಈ ಜಗತ್ತಿನಿಹದು ನಾರಾಯಣ. ಅರ್ಜುನ ಜಗಜ್ಜೀವ ಜಾಲಂಗಳಿಗೆ ಸೂತ್ರಧಾರಕನಾಗಿ ಅಭಿಮನ್ಯುನನ್ನು ವೈರಿಗಳ ಕಡೆಯಿಂದ ಕೊಲ್ಲಿಸಿ ಮತ್ತೆ ನೀನು ಎನ್ನಗೆ ಏನು ಕಾಣವದನಾಗಿ ಹೇಳುವುದಕ್ಕೆ ಬಂದಿಯಾ ಕೃಷ್ಣ? ಅರ್ಜುನ ನಿನ್ನಳಿಯನ ಶೌರ್ಯ ಧೈರ್ಯ ಚಾತುರ್ಯ ಗಾಂಭೀರ್ಯಾದಿಗಳನ್ನು ನೆನೆಸಿಕೊಂಡರೆ ಕಣ್ಣಿನೊಳಗೆ ನೀರು ತನ್ನಷ್ಟಕ್ಕೆ ತಾನೇ ಉದ್ಭವಿಸಿ ಬರುವವು. ಅವನ ಮುಖದ ಬಿಂದಾಕರಮಂ ನೋಡದೆ ನಾನೊಂದು ಕ್ಷಣ ಹರಗಳಿಗೆ ಜೀವಿಸಲಾರೆನು ಕೃಷ್ಣ. ಅರ್ಜುನ ಕೃಷ್ಣ ನಿನ್ನಿನ ರಾತ್ರಿಯ ಪಂಕ್ತಿಯ ಭೋಜನದಲ್ಲಿ ಹಪ್ಪ ಕಪಟ ನಾಟಕನಾದ ಶ್ರೀಹರಿಯನ್ನು ಮಾತ್ರ ನೆಮ್ಮಬೇಡ ಎಂದು ಹೇಳಿದನಲ್ಲ. ಹೌದೇನು? ಅವನ ಮಾತು ಈಗ ಸಹಜವಾಗಿ ತೋರಿತಲ್ಲ. ಅಯ್ಯೋ ಶಿವ ಶಿವ, ಅಂತ ಸುಕೂಸನನ್ನು ಕಳೆದುಕೊಂಡು ಬಂಧದಿಂದ ಕಾದಾಡಿದರೆ ಬಂದ ಭಾಗ್ಯವೇನಿದೆ? ರುಕ್ಮಣಿನಾಥ ಧರ್ಮಜನಲ್ಲಿಗೆ ಬರಲಾರೆನೋ ನಾನಿನ್ನು ಸರ್ವತ. ಏನು ಪಾರ್ಥ? ಅರ್ಜುನ ಜನಾರ್ದನ ರಿಪುಕುಲ ಭಟರಮ್ಮ ವಾರಣ ಕದಂಬಕ್ಕೆ ಇಂಬುಗಡದೆ ಕುಂಭಸ್ಥಳವನ್ನು ಬೇಗಿಸಿ ಹಂಬರಕ್ಕೆ ಬಲವಲಿಗಿ ಮುರುಘರಾಜನಂತೆ ಮೆರೆಯುವ ಕದನ ಬೀಸುತ್ತಾನಾದ ಧನುಂಜಯನೇ ಜಗದೊಡೆಯನೇ, ಹಿಡಿಯಿತೇನೋ ನಿನಗೆ ಮಂದಮತಿ ಬೇಗನೆ. ಹೌದು ಪರಮಾತ್ಮ. ಮತಿವಿತನಾದ ದುರ್ದಿಗೊಂಬದೆ ಮತಿವಿತನಾದ ಧರ್ಮಜನಲ್ಲಿಗೆ ಹೋದರೆ ಸುತ ನಂದಿಸಿ ತಿಳಿಯಬಹುದು. ಗಾಂಡೀವಿ ಬಿಡು ಬಿಡು ಯೋಚನೆ ಯಾತಕ್ಕೆ ಮಾಡುವಿ? ಅಯ್ಯೋ ಹಂಬುಜಾಕ್ಷನೇ, ಅರ್ಜುನ ನಿನ್ನ ಹಳಿಯನಾದ ಅಭಿಮನ್ಯುವನು ಕುಂಬಿನೀಶರೊಡನೆ ಕಾದಾಡಿ ಕರಭುಜದ್ವಯಂಗಳು ನಿಂತ ಕಾಲದಲ್ಲಿ ಎನ್ನನ್ನು ಮಾತ್ರ ಎಷ್ಟು ನೆನೆಸಿದನೋ, ಎಷ್ಟು ಮನನೊಂದು ಕಣ್ಣೀರು ಸುರಿಸಿದನೋ, ಎಷ್ಟು ಹಂಬಲಿಸಿದನೋ, ಎಷ್ಟು ಮನನೊಂದು ಮನೋ ಮುರುಗಿದನು. ಅಯ್ಯೋ ಅಭಿಮನ್ಯುವೇ, ನಿನ್ನ ಪ್ರಾಣಾಹರಣ ಮಾಡಿದವನ ಶರವನ್ನು ಗಗನಾಂತರದಲ್ಲಿ ಹಾರಿಸಲೇ ಪೂಜೆ ಮಾಡಲೇ. ಅಯ್ಯೋ ಅಯ್ಯೋ, ಎಷ್ಟು ಒಡೆದುಕೊಂಡರೂ ಬಂದ ಫಲವೇನಿದೆ? ಹತಭಾಗ್ಯನಾದೆನೋ ಕೃಷ್ಣ, ನಾನು ಹತಭಾಗ್ಯನಾದೆನು. ಇರಲಿ ನೋಡೋಣ. ವಿದುಷ್ಟರನಲ್ಲಿಗೆ ಮಾರುತಿಗಿಂತ ಮಿಗಿಲಿನ ಪ್ರಭುಜೋಪಲರ್ದಂಡನ ರಥವನ್ನು ಹೊಡಿ ಗೋವರ್ಧನದಾರನ ತಡ ಮಾಡದೆ ಹೋಗ ನಡೆಯೋ ಶಿಕ್ಷಣ. ಅರ್ಜುನ ನಾರಾಯಣ ಅರ್ಜುನ ನಾರಾಯಣ, ನೀನು ಮಾತ್ರ ಮಗನ ಮೇಲೆ ಪಂಚಪ್ರಾಣ. ಹೌದು ಪರಮಾತ್ಮ. ತರವಲ್ಲೋ ವಿಜಯ ಎನ್ನನು ಪರಿಪರಿ ಜಯ. ತರವಲ್ಲೋ ಈ ಜಯ ಎನ್ನನು ಪರಿಪರಿ ಜಯ. ಅರ್ಜುನ ನಾರಾಯಣ, ಏನೇನು ಕೇಳು? ಋತುಮಣಿನಾಥನೇ, ಅದೇನು ಚೆನ್ನಾಗಿ ಹೇಳು. ಸ್ನೇಹಿತರಡಗೂಡಿ ತನಯನು ನಿನ್ನನು ಮರತಿಯನೋ. ಪರಮಾತ್ಮನೇ, ಅದೇನು ಚೆನ್ನಾಗಿ ಹೇಳು. ಸ್ನೇಹಿತರಡಗೂಡಿ ತನಯನು ನಿನ್ನನು ಮರತಿಯನೋ. ಸತಿಯರ ಒಡನೆ ಮೈ ಮರತಿಯನೋ. ಸತಿಯರ ಒಡನೆ ಮೈ ಮರತಿಯನೋ. ಪ್ರೇಮದು ಇರುತಿಯನೋ ತನಯನು ನಿನ್ನನು ಮರತಿಯನೋ. ಪ್ರೇಮದು ಇರುತಿಯನೋ ತನಯನು ನಿನ್ನನು ಮರತಿಯನೋ. ತರವಲ್ಲೋ ವಿಜಯ ಎನ್ನನು ಪರಿಪರಿ ಜಯ. ಅರ್ಜುನ
ನಾರಾಯಣ, ನೀನು ಮಾತ್ರ ಮಗನ ಮೇಲೆ ಪಂಚಪ್ರಾಣ. ಹೌದು ಪರಮಾತ್ಮ. ಪಟುಪಟ ಕುಲೋತ್ತಮನ ಮೇಲೆ ಸುತನೆ. ಸಾರಥಿ ನೀನು ಹೇಳಿ. ಸೂತ ಪಟುಪಟ ಸೂತ ಕಟುಪಟ ಕುಲೋತ್ತಮನ ಮೇಲೆ ಸುತನೆ. ಎನ್ನ ಅಟವು ತೀರಿತು ಇಂದಿಗೆ ಬೇಗನೆ. ಪೂರ್ವ ದೇಶಿಯಾದ ಅಭಿಮಾನನನ್ನು ಪತ್ನಿಹದಲ್ಲಿ ಮೃತ್ಯು ಹೊಂದಿದ ಸಂಗತಿ ಪಿತನಾದ ಪಾರ್ಥನಿಗೆ ತಿಳಿಸಿದನು. ಎನ್ನ ಕಾರ್ಯವು ನೆರವೇರಿತು. ಹಳಿಯನಾದ ಅಭಿಮಾನನ ಸಂಗತಿಯನ್ನು ಇವನಿಗೆ ತಿಳಿಸಿದೆನು. ಇವನೊಡನೆ ತೊಂದರೆಂಬ ಸಂಶಯ ಸಹ ಇಂದಿಗೆ ಮಾತ್ರ ನಿವಾರಣವಾಗಿತು. ಇಂದ್ರ ಸಂಜಾತನಾದ ಅರ್ಜುನನನ್ನು ಧರ್ಮಜನರಿಗೆ ಹೋದರೆ ಸುತನಿಧಿಸಿ ತಿಳಿಯಬಹುದು. ಪುತ್ರ ಶೋಕವನ್ನು ಬಿಡಿಸುವೆನು. ಮುಂದೆ ಕೌರವಾದಿಗಳನ್ನು ಸಂವರ್ಷಕ್ಕೆ ಪ್ರಯತ್ನ ಮಾಡುವೆನು. ಸಾರಥಿ, ಈ ಇರೋದವನು ಎನ್ನ ಅಂತರಂಗದ ರೀತಿ. ಅಯ್ಯೋ ಕಮಲದಳ ನೇತ್ರನೇ ಅರ್ಜುನ, ನಾನು ಸಮರಂಗಣ ಮಾಡಿ ಬರುವ ಸಮಯದೊಳು ಅತಿಕ್ರಮವಾಗಿ ಅಭಿಮನ್ಯು ಎದುರಾಗಿ ಬಂದಣ್ಣ ಚಂದನವನ್ನು ಆರೋಹಿಸಿ ಶರೀರದೋಳು ಮೂಡಿದಂತ ತತ್ಕಾಯಗಳನ್ನು ನೋಡಿ ಮನೋದೋಳು ಮರಗಿ ಎನ್ನ ಮನೋ ಬೇಸರವನ್ನು ಪರಿಹರಿಸುವ ತರುಣನು ಹಿಂದೇತಕ್ಕೆ ಭಾರತೀಯನು. ಅದು ನನಗೆ ತಿಳಿಯದ ಪಾರ್ಥ. ಅಯ್ಯೋ ನಾನು ಮಂದ ಭಾಗ್ಯನಾದನು. ಕಂದನಾದ ಅಭಿಮನ್ಯುನನ್ನು ಮಂದಮತಿಗಳಾದ ಕೌರವರು ಕೊಂದರೋ ಏನು? ಇಂದು ಮಾತ್ರ ಎನ್ನ ಮನಸ್ಸಿಗೆ ಬಹು ಸಂದೇಹವಾಗಿ ಕಾಣುವುದು ಲಕ್ಷ್ಮೀಪತಿ. ಮೊದಲು ಹೇಳು ಎನ್ನಗೆ ಸ್ವಲ್ಪವಾದರೂ ಅಭಿಮನ್ಯುನ ಸಂಗತಿ. ಪದಾಡ ಫಲ್ಗುಣ, ಪರಮಾತ್ಮನೇ ನೀನು ಮಾತ್ರ ಮಗನ ಮೇಲೆ ಪಂಚಪ್ರಾಣ. ಹೌದು ಪರಮಾತ್ಮ. ಏನು ಕಾಣದವನಿಗೆ ನಿನ್ನ ಮಗನ ವರ್ತಮಾನವನ್ನು ಹೇಳೆಂದರೆ ನಾನೇನು ಹೇಳಲಿ? ನಿನಗೆ ತಿಳಿಯದ ಕಾರ್ಯವು ದಾವದಿರುವುದು ನಾರಾಯಣ. ಅರ್ಜುನ, ನಾರಾಯಣ, ನಿನ್ನ ಪುತ್ರನು ಮಿತ್ರರೊಡನೆ ಆಟ ಪಾಠ ಬರದಲ್ಲಿ ನಿನ್ನನ್ನು ಮರೆತಿರುವನೋ ಏನು? ಇಲ್ಲವೇ ಸುರತಾನಂದದಲ್ಲಿ ಮಗ್ನನಾಗಿರುವನೋ ಏನು? ನಿನಗೆ ತಿಳಿಯದ ಕಾರ್ಯವು ನಮ್ಮರಾಯನೋ ಕೃಷ್ಣ. ಇಲ್ಲವೇ ಶತ್ರುಗಳು ನಿರ್ಮಿಸಿದ ಪದ್ಮೇಹದಲ್ಲಿ ಮೃತಿ ಹೊಂದಿದನೋ ಏನು? ಅಯ್ಯೋ ಶ್ರೀಹರಿ, ಏನು ಮೋಸವನ್ನು ಮಾಡಿಕೊಂಡಿ ತಿಳಿಯಬಹುದು. ಗಾಂಡಿವಿ, ಬಿಡು ಯೋಚನೆ ಆತಕ್ಕೆ ಮಾಡಿವಿ. ಅಯ್ಯೋ ಮುರಾಂತಕನೇ, ಕಾಣಲಾರ್ಯನೋ ಅಭಿಮನ್ಯುವನ ಮುಖವನ್ನು ಬೇಗನೆ. ತೊಲಗಿದ ಗಗನದಂತೆ ಪಂಕೇರು ಇಲ್ಲದ ಸರಸಿಯನ್ನು ಕಂಡಂತೆ ಕೇಸರಿಯ ವಿರಳಾಪವಿಲ್ಲದೆ ಕಾನನವೇಕೆ? ಪರಮ ತತ್ವ ವಿಧಾನವನ್ನರಿಯದ ನರನ ವಿದ್ಯಾ ರಚನೆಯಂತೆ ಪುತ್ರನು ಇಲ್ಲದ ಮೇಲೆ ಈ ಸಂಪದ್ಭರಿತವಲ್ಲ ಸುಡಬೇಕೆ? ಮುರಹರನೇ ಅರ್ಜುನ, ಇಕೋ ನೋಡು, ವಾರಿ ನಾರಿಯರು ವೀರರಿಗಾಗಿ ರತ್ನದಾರೂತಿಗಳನ್ನು ತಲೆಗೆಗಳಿಗೆ ತಂದಿಹರು. ಪಾಚಿಗೆ ನೂಕು, ಅಭಿಮನ್ಯುವು ಇಲ್ಲದ ಮೇಲೆ ಇವರ ಜಯದ ಉತ್ಸವ ಹಾರುತ್ತಿಬೇಕು. ಅಯ್ಯೋ ಮಗನೇ, ನಿನ್ನ ಸಾಹಸಕ್ಕೆ ಒದಗದ ಎನ್ನ ಪಂಚ ಪರಾಕ್ರಮಕ್ಕೆ ಬೆಂಕಿ ಸುಡಲೇ. ಎನ್ನ ಕೈಯಲ್ಲಿ ಮುರಿಯ ಪದವನ್ನು ಪಟ್ಪಟ ಎಂದು ಬಂದು ಬೀಸಡಲೇ. ಎನ್ನ ಕೋಪ ರಭಸದ ತಾಪಕ್ಕೆ ತಡೆಯದ ಅಪ್ಪ ರಾಜಗಳನ್ನು ನಿಶ್ಚಲ ಮಾಡಲೇ. ಎನ್ನ ಕೋಪ ರಭಸದ ತಾಪಕ್ಕೆ ತಡೆಯದೆ ಅಪ್ಪ ಕಿತ್ತೀಡಾಡಲೇ. ಗುಡಿಗೆನ್ಮ ಎನ್ನ ಕೋಪ ರಭಸದ ತಾಪಕ್ಕೆ ತಡೆಯದೆ ಬಪ್ಪುರೇ ಈ ಕರಾಳಿಪಯನ್ನು ಬಿಡದಡಿದ ಒಡೆಯ ಪಡೆಯಲೇ. ಅಯ್ಯೋ ಶಿವ ಶಿವ, ಎಷ್ಟು ಒಡೆದುಕೊಂಡರೂ ಬಂದ ಫಲವೇನಿದೆ? ಹತಭಾಗ್ಯನಾದನು ಕೃಷ್ಣ, ನಾನು ಹತಭಾಗ್ಯನಾದನು. ಇರಲಿ ನೋಡೋಣ, ವಿಧಿಷ್ಠರನಲ್ಲಿಗೆ ಮಾರುತಿಗಿಂತ ಇರಲಿ ನೋಡೋಣ. ಕಡಲ ಶೈನ ಅರ್ಜುನ, ನಿನ್ನ ಹೊಡಲೊಳಗೆ ಕಪಡವು ನೀನರಿಸು. ಎನ್ನ ಮಗನ ಕಳೆದಿಯ ಕೃಷ್ಣ, ಎನ್ನ ಮಗನನ್ನು ಮಾಡಿದೆಯೋ ಅನ್ಯಾಯ. ಎಲ್ಲ ಸಾರಥಿ
ನರನ ಕರ ದುರ್ಮಾನವನ್ನು ರಂಜಿಸಿತು. ಮೂರ್ ಜಗವಲ್ಲಿ ಈಗ ಎನ್ನನ್ನು ಏನೆಂದರೂ ಎನಗೆ ಚಿಂತೆ. ಅರ್ಜುನನ ಕೋಪ ಮೇರದಪ್ಪಿತು ಸಾರಥಿ, ನಾನು ಮೆಲ್ಲನೆ ಜಾರುವೆನೋ ಜಾಗೃತಿ. ನಿನ್ನ ಇಷ್ಟದಂತಾಗಲಿ ಭೂಪತಿ. ರಾಮನಂದನೇ, ಸೌಂದರ್ಯ ಅತಿಶಯದಿಂದ ಎನ್ನ ಮನಕ್ಕೆ ಆನಂದವನ್ನು ತೋರಬೇಕನೆ. ಅಗ್ರಜ, ಸೌರ್ಯ ತಕ್ರ ವಿಗ್ರಹನಾಥ ಮಗನನ್ನು ನೋಡುವೆನೋ, ಶೀಘ್ರತೆಯಿಂದ ಕರೆಸು. ಪೂರ್ಣೆಂದು ಮುಖ ಚಂದ್ರನನ್ನು ತಪ್ಪುವ ಅಪರಮಿತ ಸಾಹಸಿಯಾದ ನಿಪುಣಾಂತಕನ ನಿಪುಣದ ಮುಖಮಂ ತೋರಿಸು. ಜಗಜಗಿಸುವ ಮಗನ ಮಣಿರಥದಲ್ಲಿ ಜಗಜಗಿಸುವ ತನಸು ಪಾತಾಕಿಗಳಲ್ಲಿ ಒಂದಾದರೂ ಕಾಣವಲ್ಲದಲ್ಲೋ ಯಮನಂದನ. ಒಂದು ಮಾತನ್ನಾಡದ ಮೌನದಿಂದ ಕುಳಿತಿಯಲ್ಲೋ ಈ ಕ್ಷಣ. ಇನ್ನೇನಿದೆ ರಮಣ ಎರವಾದ ಮಗನೋ ಹೋದನು ಕಾಂತ. ಸ್ವಲ್ಪ ಶಾಂತಳಾಗು ಕಾಂತೆ. ಕಾಂತ ಕಾಂತೆ, ಹೇಳುವೆನಿ ಕೇಳು, ಚೆನ್ನಾಗಿ ಹೇಳು. ಸನ್ನೋತ ಅಭಿಮನ್ಯ ಮರಣವ ದಿಹಾನೋ ಕಂದನನ್ನು ಕಳೆದುಕೊಂಡು ಹೇಗೆ ಜೀವಿಸಬೇಕು ಅಲ್ಲವ. ಸ್ವಲ್ಪ ಶಾಂತಳಾಗ ಕಾಂತೆ, ಹೇಳುವಿದೆ ಕೇಳು, ಚೆನ್ನಾಗಿ ಹೇಳು. ತಾಮಸವ ಮನದೊಳಗೆ ಇರಿಸಿ ಭೀಮ ಧರ್ಮಜ ನಕುಲರೆಲ್ಲ ಕೋಮಲಾಂಗನೆ ತನಯನಾಗಲಿ ಭೂಮಿಯೊಳು ನಾ ಬಾಳಲೆಂತ ಇನ್ನೇನಿದೆ ರಮಣ ಎರವಾದ ಮಗನೋ ಅಯ್ಯೋ ಕಂದನಾದ ಅಭಿಮನ್ಯು, ಎತ್ತ ಪೋದಿ ಎಲ್ಲಿ ಮಾಯವಾದಿ. ನಿನ್ನ ತಂದೆಯು ಬಂದು ಅತಿ ದುಃಖವನ್ನು ಪಡುತ್ತಿರುವನು. ನಿಮ್ಮ ತಂದೆಯ ಮುಂದೆ ನಿಂತು ಒಂದು ಮಾತನ್ನಾದರೂ ಆಡಬಾರದೆ. ಅಯ್ಯೋ ರಮಣ, ರಮಣೆ, ಹಿನ್ನೆಲೆಯ ಮಗನು ಎರವಾಗಿ ಹೋದನು ಕಾಂತ. ಏನು ಅರಿಯದ ಮಗನಿಗೆ ನೇಮವನ್ನು ಕೊಟ್ಟು ಕಂದನನ್ನು ಗೋಳು ಕೊಟ್ಟರು. ನಾನು ಇಲ್ಲದ ಸಮಯದಲ್ಲಿ ನೇಮವನ್ನು ಕೊಟ್ಟವರು ದಾರು. ಇಲ್ಲಿ ಕುಳಿತಿರುವನ ನೋಡು, ನಿಮ್ಮಣ್ಣನಾದ ಧರ್ಮರಾಯನು. ಅಯ್ಯೋ ಧರ್ಮರಾಯ, ನಮ್ಮನ್ನು ಏನು ಗೋಳಾಟಕ್ಕೆ ಬಂದಿದ್ದೀಯ? ಅಯ್ಯೋ ರಮಣ, ಮಾಡಿಕೊಳ್ಳುವೆನೋ ಪ್ರಾಣಹರಣ. ಛಡದ ಗಂಧಿಯಾದ ಮಡದಿ ಮಣೆ ಕಾಂತ, ಕೊಡವಿಪನಾದ ಧರ್ಮಜನು ಕಡುದ್ರೋಹಿಗಳಾದ ಕೌರವರೊಡನೆ ಕದನ ಮಂಡಲಕ್ಕೆ ನಾಂ ಪಡೆದ ಮಗನಿಗೆ ನೇಮವನ್ನು ಕೊಟ್ಟನೆ. ಹೌದು ಕಾಂತ. ಅಯ್ಯೋ ಅಂತಃಕರಣ ಶೂನ್ಯನಾದನೆ. ಹೌದು ಕಾಂತ. ಕಾಂತೆ ಕಾಂತ, ಮಾರು ಮಲಿತು ನಿಂತವರ ವೈರಿಗಳ ಶಿರಂಗಳನ್ನೆಲ್ಲ ಅಂತರದಲ್ಲಿ ಹಾರಿಸುವ ಪಂಥ ಪರಾಕ್ರಮಿಗಳು ನಾವಿದ್ದು ಹರಿಯದ ಕೂಸಿಗೆ ಇಂಥ ಮೋಸ ಬಂದೊದಗಿತೆ. ಹೌದು ಕಾಂತ. ನಮ್ಮ ಪಂಥ ಪರಾಕ್ರಮವೆಲ್ಲ ಸುಟ್ಟು ಭಸ್ಮೀಕೃತವಾಯಿತೆ. ಬ್ರಹ್ಮಾಂಡವನ್ನು ನಡಬಗರಿಂದ ತಿರುಗಿಸುವ ಕಡುವಲಿಗಳು ನಾವಿದ್ದು ಪಡೆದ ಮಗನಂ ಹೆಡರಿಗೆ ಒದಗಿದಂತಾಯಿತೆ. ಅಯ್ಯೋ ಸುಂದರಿ ಕಾಂತ, ನಾನಿಲ್ಲದ ವೇಳೆಯಲ್ಲಿ ನಮ್ಮ ಅಣ್ಣಯ್ಯನು ಎನ್ನ ಮೇಲೆ ಇಂಥ ಮೋಸ ಕೃತ್ಯವನ್ನು ಮಾಡಿದನೆ. ಹರಿಯದ ಮಗನನ್ನು ವೈರಿಗಳ ಕೈವಶಕ್ಕೆ ಕೊಟ್ಟು ನರಿಗಳಂತೆ ಸುಮ್ಮನೆ ಚಿಂತಿಸುತ್ತ ಕುಳಿತಿರುವರೆ. ಧರ್ಮಜ,
ನಿನ್ನ ಹಿರಿಯುತನವು ಅಷ್ಟರೊಳಗಿರುವುದು. ಎನ್ನ ಮಗನ ಮಾತ್ರ ಎರು ಮಾಡಿದೆಯಾ? ಇನ್ನಾದರೂ ನಿನ್ನ ಮನಸ್ಸಿಗೆ ತಣ್ಣಗಾಯ್ತೇನೋ ಧರ್ಮರಾಯ? ಮಗನನ್ನು ಮಾಡಿದೆಯಲ್ಲೋ ಬಲು ಅನ್ಯಾಯ. ಬಾಲ ನಿಲ್ಲದ ಮೇಲೆ ಬಾಳಿ ಫಲವೇನೋ ಕಾಂತೆ, ಕಂದನನ್ನು ಕಳೆದುಕೊಂಡು ಹೇಗೆ ಜೀವಿಸಬೇಕು ಅಲ್ಲವ? ಸ್ವಲ್ಪ ಶಾಂತಳಾಗು ಕಾಂತೆ. ಹೇಳುವೆನು ಕೇಳು. ನಾನೆಲ್ಲದ ಸಮಯದಲ್ಲಿ ನಿಯಮವನ್ನು ಕೊಟ್ಟವರು ದಾರು ಸುಂದರಿ. ಕಾಂತೆ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಹಾಲು ಅನ್ನವನುಳಿಸಿ ಬೆಳೆಸಿದ ಬಾಲನು ಗುಣಶೀಲನು ಪಾಲನ ಪರಿಸರಿದನು ಪ್ರಿಯ ಜ್ಞಾನ ಮಾಲನ ಭಯವ ತಪ್ಪಿದೆ ಇನ್ನೇನಿದೆ ರಮಣ ಎರವಾದ ಮಗನೋ ಕಂತ ಕಾಂತೆ, ಕಂದನು ಅಳಿದು ಹೋದನು, ಇನ್ನೇನಿದೆ ನಮ್ಮ ಗತಿಯು? ಹಾ, ಕಲಿರು ಕೋದರರು ತಮ್ಮ ಹಾಳು ಹೊಟ್ಟೆಯನ್ನು ಒರೆದುಕೊಳ್ಳುವುದಕ್ಕಾಗಿ ಅಯ್ಯೋ ಕೌರವನೊಡನೆ ಕಾಳಗವನ್ನು ನೇಮಿಸಿಕೊಂಡು ಏನು ಅರಿಯದ ಮಗನಿಗೆ ನೇಮವನ್ನು ಕೊಟ್ಟು ಹೇಗೆ ಕುಳಿತಿರುವನು ನೋಡು ನಿಮ್ಮಣ್ಣನಾದ ಧರ್ಮರಾಯ. ಅಹೇ ಕಾಂತೆ, ಅಂತ ಧರ್ಮರಾಯನಿಗೆ ಪರರ ಮಗನು ಹಾಗಿದ್ದರೆ ಹಾಗಿರಬಹುದು. ಆದರೆ ನೀನು 9 ತಿಂಗಳ ಹೊತ್ತು ತುತ್ತು ಮಾಡಿ ಉಣಿಸದೊಳ ಮಗನಿಗೆ ಸಮರಂಗಕ್ಕೆ ಹೊರಡು ನೀನೇತಕ್ಕೆ ನೇಮವನ್ನು ಕೊಟ್ಟೆ? ಅಂತ ಕಾಂತೆ, ಧರ್ಮರಾಯನಿಗೆ ಪರರ ಮಗನು ಹೇಗಾಗುವನು ಪ್ರಿಯ? ಎನ್ನ ಮುಂದೆ ಗೋಳಾಡಿದಂತೆ ಮಗನ ಮುಂದೆ ಗೋಳಾಡಿದರೆ ಮಗನ ಪ್ರಾಣವನ್ನಾದರೂ ಉಳಿಯುತ್ತಿಲ್ಲವೇ? ನಾನೆಷ್ಟು ಹೇಳಿದರೂ ಎನ್ನ ಮಾತನ್ನು ಕೇಳಲಿಲ್ಲ. ಸ್ವಲ್ಪ ಶಾಂತಳಾಗ ಕುಂದರಿ. ಹೇಳಿದನು ಕೇಳು. ಕಾಂತೆ, ಹಾಲು ಅನ್ನವನುಳಿಸಿ ಬೆಳೆಸಿದ ಬಾಲನು ಗುಣಶೀಲನು ಪಾಲನ ಪರಿಸರಿದನು ಪ್ರಿಯ ಜ್ಞಾನ ಮಾಲನ ಭಯವ ತಪ್ಪಿದೆ ಇನ್ನೇನಿದೆ ರಮಣ ಎರವಾದ ಮಗನೋ ಕಾಂತೆ, ಕಂದನು ಅಳಿದು ಹೋದನು, ಇನ್ನೇನಿದೆ ನಮ್ಮ ಗತಿಯು? ಹಾ, ಕಲಿರು ಕೋದರರು ತಮ್ಮ ಹಾಳು ಹೊಟ್ಟೆಯನ್ನು ಒರೆದುಕೊಳ್ಳುವುದಕ್ಕಾಗಿ ಹಾ, ಅಯ್ಯೋ ಕೌರವನೊಡನೆ ಕಾಳಗವನ್ನು ನೇಮಿಸಿಕೊಂಡು ಹಾ, ಏನು ಅರಿಯದ ಮಗನಿಗೆ ನೇಮವನ್ನು ಕೊಟ್ಟು ಹೇಗೆ ಕುಳಿತಿರುವನು ನೋಡು ನಿಮ್ಮಣ್ಣನಾದ ಧರ್ಮರಾಯನು. ಕಾಂತ, ಕಾಂತೆ, ಈಗಲಾದರೂ ನಿಮ್ಮಣ್ಣನ ಮನಸ್ಸಿಗೆ ತಣ್ಣಗಾಯಿತೆ? ಹಾ. ಕಾಂತ, ಕಾಂತೆ, ಕಂದನನ್ನು ಕಳೆದುಕೊಂಡು ಈ ಹಾಳು ರಾಜ್ಯವನ್ನು ಆಳುವುದಕ್ಕಿಂತ ಪ್ರಾಣ ತ್ಯಾಗ ಮಾಡಿಕೊಳ್ಳುವುದು ಲೇಸಲ್ಲವೇ ರಮಣ? ಮಾಡಿಕೊಳ್ಳುವೆನೋ ಪ್ರಾಣವನ್ನ. ಅಹೇ ಮನದಿ ಮನೆ. ಕಾಂತ, ಹುಡುಗನಾದ ಅಭಿಮನ್ಯುವನ್ನು ಒಡೆಯನಾದ ಧರ್ಮಜನು ಕಡುಗಲಿಗಳ ಕೂಡ ದೂರಕ್ಕೆ ಹೊರಡುವನೆಂದರೆ ಬಿಡದ ನೇಮವನ್ನು ಕೊಟ್ಟನೆ. ಅಯ್ಯೋ ಅಂತಃಕರಣ ಶೂನ್ಯನಾದನೆ. ಹೌದು ಕಾಂತ. ಕಾಂತೆ,
ಕಾಂತ. ಪಂಥದಿಂದ ತೆರಳುವ ಕಂಚು ರೂಪನಾದ ಎನ್ನ ಸುತನೋಳು ಈ ಹಂತಕನ ಪುತ್ರನಿಗೆ ಕಿಂಚುತ್ತಾದರೂ ಕರುಣೆ ಬಾರದೆ ಹೋಯಿತೆ ಕಾಂತೆ, ಬಿಡು ನಿನ್ನ ಮನದ ಚಿಂತೆ. ಕಂದ ನಿಲ್ಲದ ಮೇಲೆ ಮಂದ